ಸಾವಿತ್ರಿಯ ಸಂಸಾರ. ನಾನು ಸಾವಿತ್ರಿ, ಒಬ್ಬ ಗೃಹಿಣಿ. ನನಗೆ 3 ಮಕ್ಕಳು. ನನ್ನ ಪತಿ ಸಿಟಿಯಲ್ಲಿ ಸಣ್ಣ ಗ್ಯಾರೇಜ್ ಒಂದನ್ನು ಇಟ್ಟುಕೊಂಡಿದ್ದರು. ಪ್ರತಿದಿನ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ರಾತ್ರಿ ಬರುತ್ತಿದ್ದರು. ನನ್ನ ದೊಡ್ಡ ಮಗ ಶಿವುಗೆ ವಿದ್ಯೆ ತಲೆಗೆ ಹತ್ತದ ಕಾರಣ 10ನೇ ಕ್ಲಾಸ್ವರೆಗೆ ಓದಿ ಅರ್ಧಕ್ಕೆ ಶಾಲೆ ಬಿಟ್ಟ. ತಂದೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ. 2ನೇ ಮಗ ಮಾದೇಶ ಮತ್ತು ಮಗಳು ಶಿಲ್ಪ. ಇವರು ಓದಿನಲ್ಲಿ ಆಸಕ್ತಿ ಹೊಂದಿದವರಾಗಿದ್ದು ಶಾಲೆಯಲ್ಲೂ ಕೂಡ ಜಾಣ ವಿದ್ಯಾರ್ಥಿಯಾಗಿ ಹೆಸರು ಪಡೆದಿರುತ್ತಾರೆ. ನನಗೆ ಸಣ್ಣ ಮಕ್ಕಳದೇನು ಚಿಂತೆ ಇಲ್ಲ, ಏಕೆಂದರೆ ಅವರು ಓದಿನಲ್ಲಿ ಜಾಣರಾಗಿದ್ದರು. ನನಗೆ ಶಿವುದೇ ಚಿಂತೆ, ಏಕೆಂದರೆ ಈಗಿನ ದಿನಮಾನದಲ್ಲಿ ಓದಿಲ್ಲದಿದ್ದರೆ ಆ ವ್ಯಕ್ತಿಯನ್ನು ಯಾರೂ ಕೇಳುವುದಿಲ್ಲ. ಅವನು ಅರ್ಧಕ್ಕೆ ಶಾಲೆ ಬಿಟ್ಟು ನನ್ನ ಚಿಂತೆಗೆ ಕಾರಣವಾಗಿತ್ತು. ಹೀಗಿರುವಾಗ ಮಕ್ಕಳು ಬೆಳೆದು ದೊಡ್ಡವರಾದರು. ಶಿಲ್ಪಾ, ಮಾದೇಶ್ ಇಂಜಿನಿಯರಿಂಗ್ ಮಾಡುತ್ತಿದ್ದ ಕಾರಣ ಸಿಟಿಲಿ ಇರುತ್ತಿದ್ದರು. ಇಲ್ಲಿ ಶಿವು ತಂದೆಯ ಬಲಗೈ ಬಂಟನಂತೆ ತಂದೆಯ ಪ್ರತಿ ಕೆಲಸದಲ್ಲೂ ಸಹಾಯಕನಾಗಿ ತಂದೆಯ ಭಾರ ಕಡಿಮೆ ಮಾಡಿದ. ನನ್ನ ಪತಿ ದಿನ ಕಳೆದಂತೆ ಕಾಲು ನೋವು ಜಾಸ್ತಿಯಾಗಿ ಕಾಲ್ನಡಿಗೆ ಮಾಡಿದರೆ ಕಾಲು ನೋವು ಬರುತ್ತಿದ್ದ ಕಾರಣ ಅಂಗಡಿಯ ಸಂಪೂರ್ಣ ಜವಾಬ್ದಾರಿ ಶಿವುಗೆ ಒಪ್ಪಿಸಿದರು. ಶಿವನು ಅಂಗಡಿಯನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದ. ಮಗನ ಜವಾಬ್ದಾರಿಯುತ ದುಡಿತ ನೋಡಿ ನನ್ನ ಮನಸ್ಸು ಹಗುರವೆನಿಸಿತು. ಜಾಸ್ತಿ ಓದು ಬರಹ ಬರದಿದ್ದರೂ ಶಿವು ವ್ಯವಹಾರದ ದೃಷ್ಟಿಯಿಂದ ತುಂಬ ಜಾಣ್ಮೆಯಿಂದ ಯೋಚಿಸುತ್ತಿದ್ದ. ಈ ದೃಷ್ಟಿಯಿಂದಲೇ ಯೋಚಿಸಿ ಅವನ ತಂದೆ ಅಂಗಡಿಯ ಜವಾಬ್ದಾರಿ ಸಂಪೂರ್ಣವಾಗಿ ಅವನಿಗೆ ಬಿಟ್ಟುಕೊಟ್ಟಿದ್ದರು. ಈಗ ಶಿವು ಮದುವೆ ವಯಸ್ಸಿಗೆ ಬಂದಿದ್ದ. ಇವನಿಗೆ ಹುಡುಗಿ ಹುಡುಕಬೇಕಾಗಿತ್ತು. ಅಷ್ಟರಲ್ಲೇ ನನ್ನ ಪತಿ ಮನಸ್ಸಲ್ಲಿ ಅವರ ತಂಗಿ ಮಗಳು ಮದುವೆ ವಯಸ್ಸಿಗೆ ಬಂದಿರುವುದು ನೆನಪಾಗಿ ಅವರ ತಂಗಿಗೆ ಕಾಲ್ ಮಾಡಿ ಕೇಳೇ ಬಿಟ್ಟರು. ಅದಕ್ಕೆ ಅವಳು, ಆಗಲಿ ಅಣ್ಣ, ನನ್ನ ಮಗಳು ನನ್ನ ತವರು ಮನೆ ಸೇರುತ್ತಾಳೆಂದರೆ ನನಗೆ ಖುಷಿ ವಿಷಯ. ಇದಕ್ಕೆ ನನ್ನ ಒಪ್ಪಿಗೆ ಇದೆ, ಆದರೆ ಚಿತ್ರಾಗೆ ಒಂದು ಮಾತು ಕೇಳುವೆ ಎಂದಳು. ಅದಕ್ಕೆ ನನ್ನ ಪತಿ ಆಗಲಿ ಎಂದು ಹೇಳಿ ಕಾಲ್ ಕಟ್ ಮಾಡಿದರು. ಚಿತ್ರಾ ಕಾಲೇಜಿಂದ ಬಂದ ಕೂಡಲೇ ತಾಯಿ ವಿಷಯ ಚಿತ್ರಾ ಕಿವಿಗೆ ಹಾಕಿದಳು. ಅದಕ್ಕೆ ಚಿತ್ರಾ ಆಗಲಿ ಅಮ್ಮ ಎಂದು ನಾಚಿಕೆಯಿಂದ ನಗುತ್ತಾ ಒಳನಡೆದಳು. ಚಿತ್ರಾಗೆ ಶಿವು ಎಂದರೆ ಮೊದಲಿನಿಂದಲೂ ಇಷ್ಟ. ಮಾವನ ಮಗ ಎಂಬ ಸಲುಗೆಯಿಂದ ಅವನ ಜೊತೆ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಳು. ಶಿವುಗೂ ಚಿತ್ರಾ ಎಂದರೆ ಇಷ್ಟ ಅಂತ ಅವನು ನಡೆದುಕೊಳ್ಳೋ ರೀತಿಯಿಂದಲೇ ನನಗೆ ತಿಳಿಯಿತು. ಅತ್ತ ಕಡೆಯಿಂದ ಚಿತ್ರಾಗೆ ಮದುವೆ ಒಪ್ಪಿಗೆ ಇದೆ ಎಂಬ ವಿಷಯ ತಿಳಿಯುತ್ತಿದ್ದಂತೆ ಶಿವುಗೆ ಎಲ್ಲಿಲ್ಲದ ಖುಷಿ. ತಾನು ಚಿಕ್ಕ ವಯಸ್ಸಿನಲ್ಲಿ ಆಡಿಕೊಂಡು ಬೆಳೆದ ಇಷ್ಟಪಟ್ಟ ಹುಡುಗಿ ಜೊತೆ ಮದುವೆ ಅಂತ ತಿಳಿದು ಶಿವುಗೆ ಎಲ್ಲಿಲ್ಲದ ಖುಷಿ ಸಡಗರ ಅವನಲ್ಲಿ ಕಂಡಿತು. ನನ್ನ ಪತಿ ಮಗನ ಸಡಗರ ಸಂಭ್ರಮ ನೋಡಿ ಮದುವೆ ಕೆಲಸ ಮುಂದುವರಿಸಿದರು. ಶಿಲ್ಪಾ ಮಾದೇಶನಿಗೂ ಚಿತ್ರಾ ತಮ್ಮ ಅತ್ತಿಗೆ ಆಗುವಳೆಂದು ತಿಳಿದು ಸಂತಸಪಟ್ಟರು. ಚಿತ್ರಾಗೆ ತಂದೆ ಇರಲಿಲ್ಲ. ಚಿತ್ರಾ ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಕಾಲರಾಗೆ ತುತ್ತಾಗಿ ತಂದೆ ತೀರಿ ಹೋಗಿದ್ದರು. ಅವರಿಗೆ ಹೇಳಿಕೊಳ್ಳುವಷ್ಟು ಆಸ್ತಿ ಏನೂ ಇರಲಿಲ್ಲ. ವಾಸಿಸಲು ಒಂದು ಮನೆ ಮತ್ತು ಸ್ವಲ್ಪ ಜಮೀನು ಇತ್ತು. ಅದರಲ್ಲೇ ಬಂದ ಆದಾಯದಿಂದ ಚಿತ್ರಾ ಮತ್ತು ಅವಳ ತಾಯಿ ಜೀವನ ಸಾಗಿಸುತ್ತಿದ್ದರು. ನನ್ನ ಪತಿಯೂ ಕೂಡ ತನ್ನ ತಂಗಿ ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಗಂಡನನ್ನು ಕಳೆದುಕೊಂಡಿದ್ದಾಳೆ ಎಂಬ ಚಿಂತೆ ಯಾವಾಗಲೂ ಮನದಲ್ಲಿ ಕಾಡುತ್ತಿತ್ತು ಮತ್ತು ಅವರಿಗೆ ಜೀವನೋಪಾಯಕ್ಕೆಂದು ಆವಾಗವಾಗ ಹೋಗಿ ಸಹಾಯ ಮಾಡುತ್ತಿದ್ದರು. ಅವರ ತಂಗಿಗೆ ಇರೋ ಒಂದೇ ಒಂದು ಚಿಂತೆಯೆಂದರೆ ತನ್ನ ಮಗಳು ಒಂದು ಒಳ್ಳೆಯ ಮನೆ ಸೇರಬೇಕೆಂದು. ಅವಳು ತನ್ನ ಅಳಲನ್ನು ತನ್ನ ಅಣ್ಣನ ಮುಂದೆ ಹೇಳಿಕೊಳ್ಳುತ್ತಿದ್ದಳು. ಹೀಗಾಗಿ ಶಿವುಗೆ ಚಿತ್ರಾ ಜೊತೆ ಮದುವೆ ಮಾಡೋ ವಿಷಯ ಪ್ರಸ್ತಾಪಿಸಿದಾಗ ಎಲ್ಲರ ಒಪ್ಪಿಗೆ ಸಿಕ್ಕಿತು. ಇವಾಗ ನನ್ನ ಪತಿ ಮದುವೆ ಕೆಲಸ ಜೋರಾಗಿ ನಡೆಸಿದರು. ಫ್ರೆಂಡ್ಸ್, ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಕತೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.